ನಮಸ್ಕಾರ ದೋಸ್ತ, ಹೆಂಗದೀಪಾ? ಸದ್ಯಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಕೆಲವು ಸ್ಟಾರ್ಗಳ ಬೇಡಿಕೆ ಬೇರೆ ಭಾಷೆಗಳಲ್ಲಿ ತುಂಬಾನೇ ಹೆಚ್ಚಾಗಿದೆ. ಡಬ್ಬಿಂಗ್ ಬಂದಾದ್ಮೇಲೆ ಕೆಲವೊಂದು ಪರಭಾಷಾ ಸಿನಿಮಾಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರೀತಿಯ ಪ್ರದರ್ಶನವನ್ನ ಕಂಡಿದೆ ಹಾಗೂ ಜನರಿಂದ ಮೆಚ್ಚುಗೆಯನ್ನ ಕೂಡ ಕಂಡಿದೆ. ಹೀಗಾಗಿ ನಮ್ಮ ಕಲಾವಿದರ ಬೇಡಿಕೆ ಬೇರೆ ಭಾಷೆಗಳಲ್ಲಿ ಹೆಚ್ಚಾಗ್ತಾ ಇರೋದು ಆಶ್ಚರ್ಯ ಅಂತ ಅನಿಸ್ತಾ ಇಲ್ಲ. ಅದರಲ್ಲೂ ಸ್ಪೆಷಲ್ ಆಗಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಭಾಷೆಗಳಲ್ಲಿ ತಮ್ಮ ಬೇಡಿಕೆಯನ್ನ ಹೆಚ್ಚಿಕೊಂಡಿರುವಂತಹ ಟಾಪ್ 5 ಸ್ಟಾರ್ಗಳು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಲಿಸ್ಟ್ ಅಲ್ಲಿ ಮೊದಲನೇದ ಕಾಣಿಸ್ಕೊಡೋದು ನಮ್ಮ ಡಾಲಿ ಧನಂಜಯ ಅವರು. ಗುರುವೆ, ಈ ಕಲಾವಿದನ ಸಿನಿಮಾ ಜರ್ನಿ ನಿಜಕ್ಕೂ ಕೂಡ ಯಾವುದೇ ಬಯೋಪಿಕ್ಗೆ ಕಡಿಮೆ ಇಲ್ಲ. ಇವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಓಡಲ್ಲ ಅಂತ ಹೇಳ್ತಾ ಇದ್ದ ಕಾಲ ಒಂದಿತ್ತು. ಆದ್ರೆ ಈಗ ಈ ಪುಣ್ಯಾತ್ಮನೆ ಪ್ರೊಡ್ಯೂಸರ್ ಆಗಿ ಕೂಡ ಸಾಕಷ್ಟು ಪ್ರತಿಭೆಗಳಿಗೆ ನೆಲೆ ನೀಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಯಕನಾಗಿ ಕೂಡ ಸಿನಿಮಾದಿಂದ ಸಿನಿಮಾಗೆ ತಮ್ಮ ಮಾರ್ಕೆಟ್ ಹಾಗೂ ವ್ಯಾಲ್ಯೂನ ಹೆಚ್ಚಿಸ್ಕೋತಾ ಇದ್ದಾರೆ. ಇಂಥ ಕಲಾವಿದ ಬೆಳೆದ್ರೆ ಖಂಡಿತವಾಗ್ಲೂ ಇಂಡಸ್ಟ್ರಿಯನ್ನ ಬೆಳೆಸ್ತಾರೆ ಅನ್ನುವಂತಹ ನಂಬಿಕೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನಲ್ಲಿ ಕೂಡ ಮೂಡಿಸೋ ಹಾಗೆ ಮಾಡಿದ್ದು ನಮ್ಮ ಡಾಲಿ. ಈಗ ಅವರು ಬೇರೆ ಭಾಷೆಗಳಲ್ಲಿ ಕೂಡ ಬೆಳೀತಾ ಇರೋದು ಅಥವಾ ಬೆಳೆಯುವಂತಹ ಪ್ರಯತ್ನವನ್ನ ಪ್ರಾರಂಭ ಮಾಡಿರೋದು ನಮ್ಗೆ ಹೆಮ್ಮೆ ಇದೆ. ಬೆಳೆಸಿದ್ದಲ್ಲ, ಬೆಳೆದಿದ್ದು ಅನ್ನೋದನ್ನ ಅಕ್ಷರಶಃ ನಿಜ ಮಾಡಿ ತೋರಿಸ್ತಾ ಇದ್ದಾರೆ. ಪುಷ್ಪ ಸಿನಿಮಾದಲ್ಲಿ ಜಾಲಿ ರೆಡ್ಡಿ ಪಾತ್ರದಲ್ಲಿ ಮಿಂಚಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಝೀಬ್ರಾ ತೆಲುಗು ಸಿನಿಮಾದಲ್ಲಿ ಕೂಡ ಒಳ್ಳೆ ಪ್ರಾಮಿನೆಂಟ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಇದಲ್ದೇನೆ ಧನಂಜಯ್ ಅವರ ಬಕೆಟ್ ಲಿಸ್ಟ್ ನಲ್ಲಿ ಸಾಕಷ್ಟು ಪರಭಾಷಾ ಸಿನಿಮಾಗಳ ಕ್ಯೂ ಇದೆ ಅನ್ನೋ ಮಾಹಿತಿ ಇದೆ. ಪರಭಾಷೆಗಳಲ್ಲಿ ಮುಂದಿನ ದಿನಗಳಲ್ಲಿ ಡಾಲಿ ಮೋಸ್ಟ್ ವಾಂಟೆಡ್ ಕಲಾವಿದನಾಗಿ ಕಾಣಿಸ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯವಿಲ್ಲ. ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಎರಡನೇ ಕಲಾವಿದ ಅಂದ್ರೆ ಅದು ಕಂಚಿನ ಕಂಠದ ಪ್ರತಿಭೆ ವಸಿಷ್ಠ ಸಿಂಹ. ಈ ಅಪ್ಪನ್ಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ರು ಕೂಡ ಅದಕ್ಕೆ 100ಕ್ಕೆ 100ರಷ್ಟು ನ್ಯಾಯ ಕೊಡ್ತಾರೆ ಅನ್ನೋದು ಸತ್ಯ. ಈ ರೀತಿ ಯಾವುದೇ ಪಾತ್ರ ಕೊಟ್ರು ಸೂಟ್ ಆಗುವಂತಹ ಕಲಾವಿದರು ನಮ್ಮಲ್ಲಿ ಸಾಕಷ್ಟು ಕಡಿಮೆ. ಅವರಲ್ಲಿ ವಸಿಷ್ಠ ಸಿಂಹ ಒಬ್ರು. ಅದರಲ್ಲೂ ಸ್ಪೆಷಲ್ ಆಗಿ ಕಿಚ್ಚನನ್ನ ಬಿಟ್ರೆ ತಮ್ಮ ವಾಯ್ಸ್ ಮೂಲಕ ಅಭಿಮಾನಿ ಬಳಗವನ್ನ ಯಾರಾದ್ರೂ ಹೊಂದಿದ್ದಾರೆ ಅಂತ ಅಂದ್ರೆ ಅದು ಖಂಡಿತವಾಗಿ ವಸಿಷ್ಠ ಅಂತ ಹೇಳ್ಬೋದು. ನಟನೆ ಹಾಗೂ ಲುಕ್ಸ್ ನಿಂದ ಮಾತ್ರ ಅಲ್ಲದೇನೆ ಒಬ್ಬ ಗಾಯಕನಾಗಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ವಸಿಷ್ಠ ಸಿಂಹ ತಮ್ಮನ್ನ ತಾವು ಸಾಬೀತುಪಡಿಸಿಕೊಂಡಿರುವಂತಹ ರೀತಿ ನಿಜಕ್ಕೂ ಕೂಡ ಅವರನ್ನ ಬಹುಮುಖ ಪ್ರತಿಭೆ ಅಂತ ಹೇಳೋ ಹಾಗೆ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ತೆಲುಗು ಚಿತ್ರರಂಗದಲ್ಲಿ ವಸಿಷ್ಠ ಸಿಂಹ ಯಾವ ರೀತಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ನಿಮಗೆ ತಿಳಿದಿರುತ್ತೆ. ಮಹಾಭಾರತದ ಭೀಮನ ಮೊಮ್ಮಗ ಬಾರ್ಬರಿಕನ ಕಥೆಯನ್ನ ತೋರಿಸುವಂತಹ ತ್ರಿಬಲಧಾರಿ ಬಾರ್ಬರಿಕ ಅನ್ನುವಂತಹ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೇ ರೀತಿ ಒದೆಲ್ಲಾ 2 ಸೇರಿದ ಹಾಗೆ ಸಾಕಷ್ಟು ತೆಲುಗು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ ಒಳ್ಳೆ ಪಾತ್ರಗಳು ವಸಿಷ್ಠ ಸಿಂಹ ಅವರನ್ನ ಹುಡ್ಕೊಂಡು ಬಂದ್ರೆ ಹಿ ವಿಲ್ ಆಲ್ಸೋ ಬಿ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಪ್ಯಾನ್ ಇಂಡಿಯಾ ಪಾಯಿಂಟ್ ಆಫ್ ವ್ಯೂ. ಯಾಕೆಂದ್ರೆ ಇಂತಹ ಸಿನಿಮಾಗಳಲ್ಲಿ ಜನರು ಒಂದು ಪಾತ್ರವನ್ನ ಇಷ್ಟಪಟ್ರೆ ಅವ್ರಿಗೆ ಯಾವ ರೀತಿಲಿ ಮನ್ನಣೆ ಕೊಡ್ತಾರೆ ಅನ್ನೋದನ್ನ ಈಗಾಗಲೇ ನಾವು ನೋಡಿ ತಿಳ್ಕೊಂಡ್ಬಿಟ್ಟಿದೀವಿ. ಇನ್ನು ವಸಿಷ್ಠ ಸಿಂಹ ಅವರ ಮೇಲೆ ಪರಭಾಷಾ ಡೈರೆಕ್ಟರ್ಗಳು ಹಾಗೂ ಪ್ರೊಡ್ಯೂಸರ್ಗಳ ಕಣ್ಣು ತುಂಬಾನೇ ಇದೆ ಅನ್ನೋದಂತೂ ಸತ್ಯ. ಈ ಲಿಸ್ಟ್ ಅಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಮೋಸ್ಟ್ ಎನರ್ಜೆಟಿಕ್ ಹೀರೋ ಶಿವಣ್ಣ ಇಲ್ಲ ಅಂದ್ರೆ ಹೆಂಗೇಳಿ? ಈ ವಯಸ್ಸಲ್ಲೂ ಕೂಡ ಅವರಲ್ಲಿರುವಂತಹ ಎನರ್ಜಿ, ಉತ್ಸಾಹ ಹಾಗೂ ಜನರು ಅವ್ರ ಮೇಲಿಟ್ಟಿರುವಂತಹ ನಂಬಿಕೆ ಹಾಗೂ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ದೊಡ್ಡ ಮನೆಯ ದೊಡ್ಡ ಮಗ ಅಭಿಮಾನಿಗಳನ್ನ 3 ಜನರೇಷನ್ ಗಳಿಂದ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನ ಹೊಂದಿದ್ರು ಕೂಡ ಅದನ್ನ ಪ್ರೇಕ್ಷಕರಿಗೆ ತಲುಪೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಅವರು ಅವ್ರನ್ನ ನೋಡೋರು ಇವ್ರಿಗೆ 50 ದಾಟಿದ್ಯಾ ಅಂತ ಅನುಮಾನದಿಂದಲೇ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಸೂಪರ್ ಎನರ್ಜೆಟಿಕ್ ಆಗಿದ್ದಾರೆ. ಮೊದಲ ಬಾರಿಗೆ ಶಿವಣ್ಣ ಬಾಲಯ್ಯ ಅವರ ಗೌತಮಿ ಪುತ್ರ ಶಾತಕರ್ಣಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಅದಾದ್ಮೇಲೆ ಲಾಂಗ್ ಗ್ಯಾಪ್ ನಂತರ ಬೇರೆ ಭಾಷೆಯಲ್ಲಿ ಕಾಣಿಸ್ಕೊಂಡಿದ್ದು ಅಂದ್ರೆ ಅದು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ ಸಿನಿಮಾದಲ್ಲಿ ಅವರ ಟಿಶ್ಯೂ ಪೇಪರ್ ದೃಶ್ಯ ಯಾವ ರೀತಿ ವೈರಲ್ ಆಗಿತ್ತು ಅಂತಂದ್ರೆ ಅದ್ರ ಬಗ್ಗೆನೇ ಜನ ಹೆಚ್ಚಾಗಿ ಮಾತಾಡಿದ್ದು ಕೂಡ ನಾವು ನೋಡಿದೀವಿ. ಅದಾದ್ಮೇಲೆ ಧನುಷ್ ಅವರ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಕೂಡ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅಲ್ಲಿ ಮಿಂಚಿದ್ರು. ಬೇರೆ ಭಾಷೆಯವ್ರಿಗೂ ಕೂಡ ಗೊತ್ತು ಶಿವಣ್ಣನ ಚೂಪಾದ ಕಣ್ಣುಗಳನ್ನ ಇಟ್ಕೊಂಡು ಯಾವ ರೀತಿಲಿ ಅವರು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಬಹುದು ಅಂತ. 2 ಸಿನಿಮಾದಲ್ಲೂ ಕೂಡ ಅದು ವರ್ಕೌಟ್ ಆಗಿದೆ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ತಮಿಳು ಪ್ರೇಕ್ಷಕರು ಅವರನ್ನ ಮನಸಾರೆ ಮೆಚ್ಕೊಂಡಿದ್ದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರನೆ. ಈ ರೀತಿ ಸಿನಿಮಾಗಳನ್ನ ನೋಡಿದಾಗ ಯಾಕಪ್ಪ ನಮ್ಮ ಕನ್ನಡದಲ್ಲಿ ಆ ರೀತಿಯ ಪಾತ್ರಗಳನ್ನ ಶಿವಣ್ಣನಿಗೆ ನಮ್ಮ ನಿರ್ದೇಶಕರು ಬಿಲ್ಡ್ ಮಾಡಬಾರ್ದು ಅಂತ ಅನ್ಸುತ್ತೆ. ಈಗ ಕೇಳಿ, ಬರ್ತಿರುವಂತಹ ಸುದ್ದಿಯ ಪ್ರಕಾರ ಜೈಲರ್ 2 ಸಿನಿಮಾ ಕೂಡ ಸೆಟ್ ಇರೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಮತ್ತೊಮ್ಮೆ ನರಸಿಂಹ ಗರ್ಜಿಸೋದಕ್ಕೆ ರೆಡಿ ಅಂತ ಹೇಳ್ಬೋದು. ಇದಾದ್ಮೇಲೆ ಎಲ್ಲಕ್ಕಿಂತ ಪ್ರಮುಖವಾಗಿ ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಅಂದ್ರೆ ತಲಪತಿ 69 ಸಿನಿಮಾನ ನಿರ್ಮಾಣ ಮಾಡ್ತಿರೋದು ನಮ್ಮ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಹೌಸ್ KVN ಪ್ರೊಡಕ್ಷನ್ಸ್. ಈ ಸಿನಿಮಾದಲ್ಲಿ ಕೂಡ ಶಿವಣ್ಣ ಒಂದು ಪ್ರಮುಖ ಪಾತ್ರದಲ್ಲಿ ಮತ್ತೆ ತಮಿಳು ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ರೆಡಿ ಅನ್ನೋದು ಕೂಡ ಖಚಿತವಾಗಿದೆ. ಕೆಲವೊಂದು ಮೂಲಗಳು ಈ ಸಿನಿಮಾದಲ್ಲಿ ಶಿವಣ್ಣ ಇದ್ದಾರೆ ಅಂತ ಹೇಳುತ್ತೆ. ಅಂಡ್ ಕೆಲವೊಂದು ಮೂಲಗಳು ಈ ಸಿನಿಮಾದಲ್ಲಿ ಶಿವಣ್ಣ ಇಲ್ಲ ಅಂತ ಕೂಡ ಕನ್ಫರ್ಮ್ ಮಾಡಿತ್ತು. ಕಾದ್ ನೋಡೋಣ ಹೇಗೆ ಅಂತ.
ವಯಸ್ಸಿದ್ರು ಕೂಡ ಎಲ್ಲರೂ 2 ವರ್ಷಕ್ಕೊಮ್ಮೆ ಸಿನಿಮಾ ಮಾಡುವಂತಹ ಸ್ಟಾರ್ಗಳ ನಡುವೆ ಶಿವಣ್ಣ ವರ್ಷಕ್ಕೆ 2 ರಿಂದ 3 ಸಿನಿಮಾಗಳನ್ನ ಪ್ರೇಕ್ಷಕರಿಗೆ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಸ್ಫೂರ್ತಿದಾಯಕ ವಿಚಾರ. ಕನ್ನಡ ಚಿತ್ರರಂಗ ಇಂತಹ ಲೆಜೆಂಡ್ ನ ಹೊಂದಿರೋದಕ್ಕೆ ನಿಜಕ್ಕೂ ಧನ್ಯ ಅಂತ ಹೇಳ್ಬೇಕು. ಇದರ ಜೊತೆಗೆ ತೆಲುಗಿನ ಮೆಗಾ ಪವರ್ ಸ್ಟಾರ್ ಆಗಿರುವಂತಹ ರಾಮ್ ಚರಣ್ ನಟನೆಯ ಮುಂಬರುವಂತಹ ಸಿನಿಮಾದಲ್ಲಿ ಕೂಡ ಶಿವಣ್ಣ ಮಿಂಚೋದು ಪಕ್ಕಾ ಆಗಿದ್ದು, ತೆಲುಗು ಪ್ರೇಕ್ಷಕರು ಕೂಡ ಶಿವಣ್ಣನನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿ ಅಂತ ಈ ಮೂಲಕ ಹೇಳ್ತೀನಿ. ಬೇರೆ ಭಾಷೆಗಳಲ್ಲಿ ಅತ್ಯಂತ ಜನಪ್ರಿಯರಾಗಿರುವಂತಹ ಕನ್ನಡದ ನಟ ಯಾರು ಅಂತ ಕೇಳದಾಗ್ಲಿಲ್ಲ ನಾವು ಬೇರೆ ಬೇರೆ ಹೀರೋಗಳ ಹೆಸರುಗಳನ್ನ ಹೇಳ್ತಾನೆ ಇರ್ತೀವಿ. ಆದ್ರೆ ಆ ಲಿಸ್ಟ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಸಾಕಷ್ಟು ಮೇಲ್ಗಡೆ ಸ್ಥಾನವನ್ನ ಪಡ್ಕೋತಾರೆ ಅನ್ನೋದು ಮರಿಬಾರದು. ಅದರಲ್ಲೂ ಸ್ಪೆಷಲ್ ಆಗಿ ತೆಲುಗು ಪ್ರೇಕ್ಷಕರಲ್ಲಿ ಅಲ್ಲಿನ ಹೀರೋಗಳಿಗಿಂತ ಹೆಚ್ಚಾಗಿ ರಿಯಲ್ ಸ್ಟಾರ್ ಉಪೇಂದ್ರ ದೊಡ್ಡ ಮಟ್ಟದ ಕ್ರೇಜ್ ಅನ್ನ ಹೊಂದಿದ್ದಾರೆ. ಇದು ಸಾಮಾನ್ಯವಾದ ಮಾತಲ್ಲ, ಯಾಕಂದ್ರೆ ಅದೆಷ್ಟು ವರ್ಷಗಳ ಹಿಂದಿನ ಸಿನಿಮಾಗಳಿಗೆ ಹೊಂದಿದ್ದ ಕ್ರೇಜ್ ನ ಇವತ್ತಿನವರೆಗೂ ಕೂಡ ಬೇರೆ ಭಾಷೆಗಳಲ್ಲಿ ಹಿಡಿದಿಟ್ಕೊಳ್ಳೋದು ಅಲ್ಲಿನ ಸ್ವಂತ ಭಾಷೆಯ ಸ್ಟಾರ್ಗಳಿಗೆನೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ರಿಯಲ್ ಸ್ಟಾರ್ ನಿಜಕ್ಕೂ ಗ್ರೇಟೇ ಬಿಡಿ. ಸದ್ಯಕ್ಕೆ ಉಪೇಂದ್ರ ಅವರ ಬೇರೆ ಭಾಷೆಯ ಸಿನಿಮಾಗಳ ಲೈನಪ್ ಬಗ್ಗೆ ಮಾತನಾಡೋದಾದ್ರೆ ಲೋಕೇಶ್ ಕನಗರಾಜ್ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಸಿನಿಮಾ ಆಫ್ ಸೌತ್ ಕೂಲಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಬ್ರು ಸೂಪರ್ ಸ್ಟಾರ್ಗಳು ಒಂದೇ ಸಿನಿಮಾದಲ್ಲಿ ನಮಗೆ ನೋಡಕ್ ಸಿಗ್ತಾ ಇದ್ದಾರೆ. 2025ರಲ್ಲಿ ರಿಲೀಸ್ ಆಗೋದಕ್ಕೆ ಎಲ್ಲಾ ತಯಾರಿಯನ್ನ ಈ ಸಿನಿಮಾ ಮಾಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಭಾಷೆ ಸಿನಿಮಾಗಳ ಒಳ್ಳೆ ಆಫರ್ಗಳು ಸೂಪರ್ ಸ್ಟಾರ್ನ ಹುಡ್ಕೊಂಡು ಬಂದೇ ಬರುತ್ತೆ. ಇನ್ನು ಈಗ ಟ್ರೆಂಡ್ ಅಲ್ಲಿರುವಂತಹ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಮುಂದಿನ ಸಿನಿಮಾಗಳ ಲೈನಪ್ ಬಹುತೇಕ ಬೇರೆ ಭಾಷೆಯ ಪ್ರೊಡಕ್ಷನ್ ಹೌಸ್ಗಳೇ ನಿರ್ಮಾಣ ಮಾಡ್ತಾ ಇರೋದು. ಖಂಡಿತವಾಗ್ಲೂ ಕನ್ನಡದಲ್ಲಿ ಕೂಡ ಅದು ಸೈಮಲ್ಟೇನಿಯಸ್ಲಿ ನಿರ್ಮಾಣ ಆಗ್ತಿರತ್ತೆ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೋಬೇಕು. ಕಾಂತಾರ ಸಿನಿಮಾದ ನಂತರ ರಿಷಬ್ ಶೆಟ್ಟಿ ಅವರ ಮಾರ್ಕೆಟ್ ಯಾವ ರೀತಿಯಲ್ಲಿ ಸ್ಕೈ ರಾಕೆಟ್ ಆಗಿದೆ ಅಂತ ನಾವು ವಿಟ್ನೆಸ್ ಮಾಡಿದೀವಿ. ಬೇರೆ ಭಾಷೆಯ ದೊಡ್ಡ ಮಟ್ಟದ ಸೆಲೆಬ್ರಿಟಿಗಳು ಹಾಗೂ ದೊಡ್ಡ ಗಣ್ಯ ವ್ಯಕ್ತಿಗಳು ಅವ್ರನ್ನ ರೆಕಗ್ನೈಸ್ ಮಾಡೋದ್ರಿಂದ ಹಿಡಿದು ಅವರ ಸಿನಿಮಾದಲ್ಲಿ ನಟಿಸಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸೋವರೆಗೂ ಕೂಡ ರಿಷಬ್ ಶೆಟ್ಟಿ ಅವರ ಜನಪ್ರಿಯತೆ ಹಾಗೂ ಬೇಡಿಕೆ ಹೆಚ್ಚಾಗಿದೆ. ಬೇರೆ ಭಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಷಬ್ ಶೆಟ್ಟಿ ಒಬ್ಬ ಬೇಡಿಕೆಯ ನಟನಾಗಿ ಭಾರತೀಯ ಚಿತ್ರರಂಗದಲ್ಲಿ ಎವಾಲ್ವ್ ಆಗಿರುವಂತಹ ರೀತಿ ನಿಜಕ್ಕೂ ಕೂಡ ಪ್ರಶಂಸಾರ್ಹ. ಈ ಲಿಸ್ಟ್ ಪ್ರಾರಂಭ ಆಗಿದ್ದು ತೆಲುಗು ಚಿತ್ರರಂಗದ ಲೇಟೆಸ್ಟ್ ಸೆನ್ಸೇಷನ್ ಆಗಿದ್ದ ಹನುಮಾನ್ ಸಿನಿಮಾದ ಸೀಕ್ವೆಲ್ ಜೈ ಹನುಮಾನ್ ಸಿನಿಮಾದ ಮೂಲಕ. ಪ್ರಶಾಂತ್ ವರ್ಮಾ ನಿರ್ದೇಶನದ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಸಾಕ್ಷಾತ್ ಬಜರಂಗ ಬಲಿಯ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಖಚಿತವಾಗಿದೆ. ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ಲಾರ್ಜರ್ ದೆನ್ ಲೈಫ್ ಕಾನ್ಸೆಪ್ಟ್ ಗಳನ್ನ ರಿಷಬ್ ಶೆಟ್ಟಿ ಆಯ್ಕೆ ಮಾಡ್ಕೋತಾ ಇದ್ದಾರೆ ಅನ್ನೋದು ಇದರಿಂದ ಖಚಿತವಾಗ್ತಿದೆ. ಯಾಕಂದ್ರೆ ಇದಾದ್ಮೇಲೆ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ನಿರ್ಮಾಣದಲ್ಲಿ ರಿಷಬ್ ಶೆಟ್ಟಿ ಮತ್ತೊಂದು ಪೀರಿಯಾಡಿಕ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮಾಡೋದು ಖಚಿತವಾಗಿದೆ ಅನ್ನೋದು ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ರಿಷಬ್ ಶೆಟ್ಟಿ ಅವರನ್ನ ಬೇರೆ ಭಾಷೆಗಳಿಂದ ಹುಡ್ಕೊಂಡು ಬರ್ತಿರುವಂತಹ ಸಿನಿಮಾ ಅಥವಾ ಪಾತ್ರಗಳು ಕೂಡ ಅವ್ರನ್ನ ಪರದೆ ಮೇಲೆ ಇನ್ನಷ್ಟು ವ್ಯಾಲ್ಯೂ ನೀಡುವಂತಹ ರೀತಿಯಲ್ಲಿ ಕಾಣಿಸ್ಕೊಳ್ತಿವೆ. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ಕೂಡ ಒಂದು ಸೇರ್ಪಡೆ ಆಗಿದೆ. ಹೀಗಾಗಿ ಲಿಸ್ಟ್ ಇಲ್ಲಿಗೆ ನಿಲ್ಲಲ್ಲ, ಯಾಕಂದ್ರೆ ಈ ಸಿನಿಮಾಗಳು ದೊಡ್ಡ ಮಟ್ಟದ ಯಶಸ್ಸನ್ನ ರಿಷಬ್ ಶೆಟ್ಟಿ ಅವರಿಗೆ ನೀಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಇದೇ ರೀತಿ ಇತಿಹಾಸ ಪ್ರಸಿದ್ಧ ವ್ಯಕ್ತಿಗಳ ಬಯೋಪಿಕ್ ಸಿನಿಮಾಗಳನ್ನ ಕೂಡ ಬೇರೆ ಭಾಷೆಯ ಫಿಲಂ ಮೇಕರ್ಗಳು ರಿಷಬ್ ಶೆಟ್ಟಿ ಅವರಿಗೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಹೆಚ್ಚಾಗ್ತಿದೆ. ಇವರ ಸ್ನೇಹಿತರೆ, ಬೇರೆ ಭಾಷೆಗಳಲ್ಲಿ ಬೇಡಿಕೆಯನ್ನ ಹೆಚ್ಚಿಕೊಂಡಿರುವಂತಹ ಟಾಪ್ 5 ಕನ್ನಡದ ನಟರು. ಇವಿಷ್ಟು ನಟರಲ್ಲಿ ಯಾರು ಆಯ್ಕೆ ಮಾಡಿರುವಂತಹ ಸಬ್ಜೆಕ್ಟು ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವ್ರುಗಳಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಅವರು ಯಾವುದೇ ಪರಭಾಷಾ ಸಿನಿಮಾಗಳಲ್ಲಿ ಮಾಡಿದ್ರು ಕೂಡ ಅದರ ಕನ್ನಡದ ಅವತರಣಿಕೆ ಖಂಡಿತವಾಗ್ಲೂ ರಿಲೀಸ್ ಆಗಬೇಕು. ಅದು ಕನ್ನಡದಲ್ಲಿ ಹೆಚ್ಚಿನ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಬೇಕು. ಆಗ ಇಂಡೈರೆಕ್ಟ್ಲಿ ನಮ್ಮ ಮಾರ್ಕೆಟ್ಗೂ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಆಶಯ. ಕಂಟೆಂಟ್ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.